ಕಾಲಂ ಕರ್ಮ ಸ್ವಭಾವಂ ಚ ಮಾಯೇಶೋ ಮಾಯಯಾ ಸ್ವಯ ಆತ್ಮನ್ಯದೃಚ್ಛಯಾ ಪ್ರಾಪ್ತಂ ವಿಬುಭೂಷು ಉಪಾದದೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 27ನೇ ಶ್ಲೋಕ ನಾವು ನೋಡಬೇಕು. ಭಗವಂತ ಕಾಲ, ಕರ್ಮ, ಸ್ವಭಾವ ಮತ್ತು ಪ್ರಕೃತಿ ಇವುಗಳೆಲ್ಲವನ್ನೂ ಸೃಷ್ಟಿಯಲ್ಲಿ ಬಳಸ್ಕೊಂಡ. ಕ್ರಮವಾಗಿ ಮಹತ್ತತ್ವ ಹುಟ್ಟಿತು. ಮಹತ್ತತ್ವದಿಂದ ಅಹಂಕಾರ ತತ್ವ, ಅದು ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ 3 ರೀತಿಯಾಗಿದೆ. ತಾಮಸ ಅಹಂಕಾರದಿಂದ ಮೊದಲು ಆಕಾಶ ಹುಟ್ಟಿತು. ಅದರಿಂದ ವಾಯು ಹುಟ್ಟಿತು ಅನ್ನುವವರೆಗೆ 26ನೇ ಶ್ಲೋಕ ಸಮಾಪ್ತ ಆಗಿತ್ತು. ಇವತ್ತು 27ನೇ ಶ್ಲೋಕವನ್ನು ನಾವು ನೋಡಬೇಕು. ನಾನು ಮಂಗಲಾಚರಣದಲ್ಲಿ ಇವತ್ತು ಹೇಳಿದ ಶ್ಲೋಕ ಅದು 21ನೇದ್ದು. ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ಉಪಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ವಾಯು ವಿಕಾರವನ್ನು ಹೊಂದಿತು. ಹಾಗೆ ವಿಕಾರವನ್ನು ಹೊಂದುವಾಗ ಕಾಲ, ಕರ್ಮ, ಸ್ವಭಾವ ಇತ್ಯಾದಿಗಳ ಪ್ರಭಾವವು ಕೂಡ ಅಲ್ಲಿ ಜೊತೆಗೂಡಿತು. ಅದರಿಂದ ತೇಜಸ್ಸು ಹುಟ್ಟಿತು. ರೂಪವತ್ ಉಪಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ಸ್ಪರ್ಶ, ರೂಪ, ಸ್ಪರ್ಶ, ಶಬ್ದ ಈ 3 ಒಳಗೊಂಡಂತಹ ತೇಜಸ್ಸು ಹುಟ್ಟಿತು. ಈಗಾಗಲೇ ನಾವು ಅದನ್ನು ನೋಡಿದ್ದೀವಿ. ಆಕಾಶದ ಗುಣ ಶಬ್ದ ಮಾತ್ರ. ಮತ್ತು ವಾಯು ಹುಟ್ಟಿತು, ಅದಕ್ಕೆ ಸ್ಪರ್ಶ, ಶಬ್ದ ಎರಡೂ ಕೂಡ ಗುಣಗಳು ಅದರದ್ದು. ಅದರ ನಂತರ ಬರುವಂತಹ ತೇಜಸ್ಸಿಗೆ ರೂಪ ಒಂದು ಸೇರಿಕೊಂಡಿತ್ತು. ತೇಜಸ್ಸಸ್ತು ವಿಕುರ್ವಾಣಾತ್ ಅಂತ ಮುಂದಿನ 28ನೇ ಶ್ಲೋಕ. ಆ ತೇಜಸ್ಸು ವಿಕಾರ ಹೊಂದಿದಾಗ ಜಲ ಸೃಷ್ಟಾಯಿತು. ಅದರಲ್ಲಿ ರಸ ಒಂದು ಗುಣ ಹೆಚ್ಚಿಗೆ ಇತ್ತು. ರಸ, ಶಬ್ದ, ಸ್ಪರ್ಶ, ರೂಪ ಅಂತಿಷ್ಟು ಗುಣಗಳು ಅದರಲ್ಲಿ ಇದ್ದವು. ಮತ್ತೆ ಆ ತೇಜಸ್ಸು ವಿಕಾರವನ್ನು ಹೊಂದಿದಾಗ ಗಂಧವೊಂದು ಸೇರಿಕೊಂಡು ರೂಪ ಹುಟ್ಟಿತು. ಈ ಪೃಥ್ವಿ ಹುಟ್ಟಿತು. ಪೃಥ್ವಿಯಲ್ಲಿ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಈ 5 ಗುಣಗಳು ಕೂಡ ಇವೆ. ವಿಶೇಷಸ್ತು ವಿಕುರ್ವಾಣಾತ್ ಅಂಬಸೋ ಗಂಧವಾನಭೂತ್ ಅಂತಲ್ಲಿ ಶ್ಲೋಕ ಏನಿದೆ, ಅಲ್ಲಿ ವಿಶೇಷ ಅಂದರೆ ಈ ಪೃಥ್ವಿ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಆ ಪೃಥ್ವಿ ಹೀಗೆ ಹುಟ್ಟಿತು ಅಂತ ಅದರ ಒಟ್ಟಾರೆ ಅಭಿಪ್ರಾಯ. ತಾಮಸಾಹಂಕಾರದಿಂದ ಹೀಗೆ ಭೂತಗಳೆಲ್ಲ ಹುಟ್ಟಿದವು. ಮತ್ತು ವೈಕಾರಿಕ ಅಹಂಕಾರದಿಂದ, ವೈಕಾರಿಕ, ತೈಜಸ, ತಾಮಸ ಅಂತ ಹೀಗೆ 3 ಅಹಂಕಾರಗಳು. ವೈಕಾರಿಕ ಅಹಂಕಾರ ಅಂದರೆ ಸಾತ್ವಿಕ ಅಹಂಕಾರ, ತೈಜಸ ಅಹಂಕಾರ ಅಂದರೆ ರಾಜಸ, ಮತ್ತು ಕೊನೆಯದ್ದು ತಾಮಸ ಅಹಂಕಾರ. ನಾವಿದನ್ನು ಈ ಹಿಂದೆನೇ ನೋಡಿದ್ದೇವೆ. ವೈಕಾರಿಕ ಅಹಂಕಾರದಿಂದ ಮನಸ್ಸು ಹುಟ್ಟಿತು. ಮತ್ತು 10 ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿದರು. ದಿವಾಹ ವೈಕಾರಿಕ 10. ಆ ಶ್ರೋತ್ರಕ್ಕೆ, ಅದರಲ್ಲಿ ಶ್ರೋತ್ರಕ್ಕೆ ದಿಕ್ಪಾಲಕ ದೇವತೆಗಳು ಅಭಿಮಾನಿ ದೇವತೆಗಳು. ತ್ವಗೀಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ, ಚಕ್ಷುರಿಂದ್ರಿಯಕ್ಕೆ ಸೂರ್ಯ, ಜಿಹ್ವೆಗೆ ವರುಣ, ಮತ್ತು ಮೂಗಿಗೆ ಅಶ್ವಿನಿ ದೇವತೆಗಳು, ವಾಕಿಗೆ ಅಗ್ನಿ, ಹಸ್ತಕ್ಕೆ ಇಂದ್ರ, ಪಾದಕ್ಕೆ ಉಪೇಂದ್ರ ನಾಮಕನಾದಂತಹ ಹರಿ ದೇವತೆ, ಅಭಿಮಾನಿ ಅಲ್ಲ, ಇವನೊಬ್ಬ ದೇವತೆ. ಅಂಗುಷ್ಠದಲ್ಲಿ ಆತ ಇರ್ತಾನೆ. ಪಾದಾಭಿಮಾನಿಯಾದಂಥ ಇಂದ್ರಪುತ್ರ ಜಯಂತ, ಈ ಇಂದ್ರಪುತ್ರ ಯಜ್ಞ ಏನಿದ್ದಾನೆ ಅವನೊಳಗೆ ಈತ ಇದ್ದಾನೆ, ಇದ್ದು ಅದನ್ನು ನಿಯಮಿಸ್ತಾನೆ. ಪಾಯುವಿಗೆ ಮಿತ್ರ, ಪಾಯು ಅಂದರೆ ಗುದ, ಅದಕ್ಕೆ ಮಿತ್ರ. ಉಪಸ್ಥಕ್ಕೆ ದಕ್ಷ ಅಭಿಮಾನಿಯಾಗಿರ್ತಾನೆ. ಹೀಗೂ 30 ಶ್ಲೋಕಗಳು. ಈಗ ನಾವು
ನೋಡಿದ ಸಾಮಾನ್ಯವಾದ ಅರ್ಥ. ಇದಕ್ಕೆ ಸಂಬಂಧಿಸಿದಂತೆ 30ನೇ ಶ್ಲೋಕಕ್ಕೆ ಮಾತ್ರ ಭಾಗವತ ತಾತ್ಪರ್ಯ ಇದೆ. ಮಧ್ಯದ 3 ಶ್ಲೋಕಗಳಿಗೆ ಭಾಗವತ ತಾತ್ಪರ್ಯ ಇಲ್ಲ. ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಿದರೆ ಸಾಕು. ಸರಳವಾಗಿರುವುದರಿಂದ ಬಹಳ ಏನು ನಾವು ಅದರಲ್ಲಿ ನೋಡಬೇಕಾದ್ದಿಲ್ಲ. ಆದರೆ ಒಂದು ಸ್ವಲ್ಪ ಅದನ್ನು ನೋಡಿದರೆ ಸಾಕಾಗ್ತದೆ. ತೇಜ ಸ್ವತಃ ರೂಪವತ್ತು, ತೇಜಸ್ಸಿನಲ್ಲಿ ಸ್ವತಃ ರೂಪ ಇವೆ. ಮತ್ತು ಅದಕ್ಕೆ ಕಾರಣವಾದಂತಹ ವಾಯುವಿನ ಸಂಬಂಧದಿಂದಾಗಿ, ವಾಯುವಿನಿಂದ ಹುಟ್ಟಿದ್ರಿಂದ ವಾಯುವಿನಲ್ಲಿರುವ ಸ್ಪರ್ಶ ಮತ್ತು ಶಬ್ದ ಗುಣಗಳು ಕೂಡ ಈ ಕಡೆ ತೇಜಸ್ಸಿಗೆ ಬಂದು ಸಾಗ್ತವೆ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಪೃಥ್ವಿಗೆ ವಿಶೇಷ ಅಂತ ಹೆಸರಿದೆ. ಯಾಕೆಂದರೆ ಸರ್ವೇ ಗುಣಾ ಪೃಥಿವ್ಯಾಂ ವಿಶಿಷ್ಯಂತೆ, ಎಲ್ಲ ಗುಣಗಳು ವಿಶಿಷ್ಟವಾಗಿ ಪೃಥ್ವಿಯಲ್ಲಿ ಇವೆ. 5 ಗುಣಗಳು ಇರುವಂತಹ ಮಹಾಭೂತ ಯಾವುದಾದ್ರೂ ಒಂದಿದ್ರೆ ಅದು ಪೃಥ್ವಿ ಮಾತ್ರ. ಹೀಗೆ ಅದರಿಂದ ಪೃಥ್ವಿ ಅನ್ನೋದನ್ನು ವಿಶೇಷ ಎಂಬುದಾಗಿ ಹೇಳ್ತಾರೆ. ಮುಂದೆ 30ನೇ ಶ್ಲೋಕವನ್ನು ವ್ಯಾಖ್ಯಾನಿಸ್ತಾರೆ ವಿಜಯಧ್ವಜರು. ಈ ವೈಕಾರಿಕ ಅಹಂಕಾರದಲ್ಲಿ ಸಾತ್ವಿಕ ಅಂಶ ಇರ್ತದಲ್ಲ, ಅದನ್ನು ಸಾತ್ವಿಕ ಅಹಂಕಾರ ಅಂತಲೇ ಕರೀತಾರೆ. ಅದರಿಂದ ಮನಸ್ಸು ಹುಟ್ಟುತ್ತದೆ. ಮತ್ತು ವೈಕಾರಿಕ ದೇವಾಹ ವೈಕಾರಿಕಾಹ ದಶ ಅಂತಿದೆ. 10 ಜನ ವೈಕಾರಿಕ ದೇವತೆಗಳು ಹುಟ್ಟಿದ್ರು ಅಂತ. ಅವರನ್ನ ಯಾಕೆ ವೈಕಾರಿಕರು ಅಂತ ಹೇಳುವುದು, ಅದು ನಾವು ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ನೋಡಿದ್ದೇವೆ. ಶಬ್ದಜ್ಞಾನಾದಿ ವಿಶಿಷ್ಟ ಕಾರ್ಯಶಕ್ತಿತ್ವ, ಶಬ್ದದ ಜ್ಞಾನವನ್ನು ಹುಟ್ಟಿಸುವುದು, ರೂಪಜ್ಞಾನ ಹುಟ್ಟಿಸುವುದು, ಗಂಧಜ್ಞಾನ ಹುಟ್ಟಿಸುವುದು ಇತ್ಯಾದಿ ವಿಶಿಷ್ಟ ಕಾರ್ಯಗಳನ್ನು ಅವರು ಮಾಡುವುದರಿಂದ ಅವರನ್ನು ವೈಕಾರಿಕರು, ಅಂತೂ ವಿಶಿಷ್ಟವಾದ ಕಾರ್ಯಗಳನ್ನು ಮಾಡುವುದರಿಂದ ವೈಕಾರಿಕರು ಅಂತ ಅವರನ್ನು ಹೇಳ್ತಾರೆ. ಅವರು ಕೂಡ ಆ ವೈಕಾರಿಕ ಅಹಂಕಾರದಿಂದ ಹುಟ್ಟಿದರು. ದಿಗ್ವಾತಾರ್ಕ ಪ್ರಜೇತೋಷ್ವಿ ವನ್ಹಿ ಇಂದ್ರ ಉಪೇಂದ್ರ ಮಿತ್ರಕಾಹ ಅಂತ 30ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಆ ಎಲ್ಲ ದೇವತೆಗಳನ್ನು ಹೇಳಿದ್ದಾರೆ. ಅಲ್ಲಿ ದಿಕ್ಕಂದರೆ ದಿಗಭಿಮಾನಿ ದೇವತೆಗಳು. ವಾತ ಅಂದರೆ ನಾವೀಗಾಗಲೇ ನೋಡಿರುವಂತೆ ಅಹಂಕಾರಿಕ ಪ್ರಾಣ ತ್ವಗೇಂದ್ರಿಯಕ್ಕೆ. ಮುಂದೆ ಪ್ರಚೇತ ಅಂದರೆ ವರುಣ, ಅಶ್ವಿನಿ ದೇವತೆಗಳು, ಉಪೇಂದ್ರ ಅಂದರೆ ವಿಷ್ಣು. ಅವನು ಪಾದದ ಅಭಿಮಾನಿ ಅಲ್ಲ. ಉಳಿದವರೆಲ್ಲರೂ ತಾವು ಯಾವ್ಯಾವ ಇಂದ್ರಿಯಗಳನ್ನು ಪ್ರತಿನಿಧಿಸ್ತಾರೋ ಆಯಾ ಇಂದ್ರಿಯಗಳಿಗೆ ಅವರು ಅಭಿಮಾನಿಗಳು. ಇವನು ಮಾತ್ರ ಅಭಿಮಾನಿ ಅಲ್ಲ. ತಸ್ಯನ ಪಾದಾಭಿಮಾನಿತ್ವಂ ಅಂತ ಅದನ್ನ ವಿಜಯಧ್ವಜರು ಸ್ಪಷ್ಟವಾಗೇ ಬರೆದಿದ್ದಾರೆ. ಆದರೆ ಯಾದವಾರ್ಯರು ಉಪೇಂದ್ರ ವಾಮನಃ ಪಾದಾಭಿಮಾನಿ ಅಂತ ಹೇಳಿರುವುದು ಅದು ಯಾಕೋ ನಮಗೆ ಅಷ್ಟು ಸಮಾಧಾನ ಕೊಡೋದಿಲ್ಲ. ಭಗವಂತ ಯಾವುದಕ್ಕೂ ಕೂಡ ಅಭಿಮಾನಿ ಅಲ್ಲ. ಅಭಿಮಾನವುಳ್ಳವರು ಲಕ್ಷ್ಮೀದೇವಿಯಿಂದ ಹಿಡಿದು ಉಳಿದ ದೇವತೆಗಳು ಮಾತ್ರ. ಆದ್ದರಿಂದ ಇಲ್ಲಿ ನಾವು ವಿಜಯಧ್ವಜರ ಅಭಿಪ್ರಾಯವನ್ನೇ ಸ್ವೀಕರಿಸುವುದೇ ಒಳ್ಳೆಯದು. ಪಾದದ ಅಭಿಮಾನಿ ಅಲ್ಲ, ಹೊರತು ಪಾದಾಭಿಮಾನಿಯಾದ ಯಜ್ಞನಾಮಕನಾದ ದೇವತೆಯಲ್ಲಿ ಅಂತರ್ಯಾಮಿಯಾಗಿದ್ದು ಪಾದದ ಅಂಗುಷ್ಠದಲ್ಲಿದ್ದು ಶರೀರವನ್ನು ಅವನು ಧರಿಸ್ತಾನೆ. ಆದ್ದರಿಂದ ಅವನನ್ನು ಇಲ್ಲಿ ಹೇಳಿದ್ದಾನಷ್ಟೆ. ಕ ಅಂದರೆ ದಕ್ಷ ಪ್ರಜಾಪತಿ ಅಂತರ್ಥ. ಅವನು ಮೇಢ್ರ ಉಪಸ್ಥೇಂದ್ರಿಯದ ಅಭಿಮಾನಿ. ಅದಕ್ಕೆ ಕೆಲವು ಕಡೆ ಮನು ದೇವತೆಯೂ ಅಭಿಮಾನಿ ಆಗ್ತಾನೆ. ಈ ದಕ್ಷ ಪ್ರಜಾಪತಿಯು ಅದಕ್ಕೆ ಅಭಿಮಾನಿಯಾಗಿದ್ದಾನೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಇದಕ್ಕೆ ಭಾಗವತ ತಾತ್ಪರ್ಯ ಇದೆ. ಅನಾದ್ಯನಂತೋಪಿ ಹರಿಹಿ ವೈಕಾರಿಕ ಗಣೇಶ್ವಜ ಅವತೀರ್ಣ ಪದಾಂಗುಷ್ಠ ಮಧ್ಯಾಸ್ತೆ ವಿಶ್ವಭುಗ್ವಿಭು ಪಾದದೇವಸ್ತು ಯಜ್ಞೋನ್ಯ ತಂಪ್ರವಿಶ್ಯ ಹರಿಸ್ವಯಂ ಸರ್ವಂ ವಿಧಾರಯನ್ ದೇಹೆ ವರ್ತತೆ ಅನಂತಶಕ್ತಿ ಧೃಕ್ ಅಂತ ಇದು ವನ್ಯ ಪುರಾಣದ ಮಾತನ್ನು ಆಚಾರ್ಯರು ಉದ್ಧರಿಸ್ತಾರೆ. ಭಗವಂತನಿಗೆ ಹುಟ್ಟು ಇತ್ಯಾದಿಗಳು ಯಾವುದೂ ಇಲ್ಲ, ಹುಟ್ಟಿಲ್ಲ, ಮರಣವಿಲ್ಲ. ಆದರೂ ವೈಕಾರಿಕ ಅಹಂಕಾರದಿಂದ ಹುಟ್ಟಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳ ನಡುವೆ ತಾನೂ ಕೂಡ ಇದ್ದಾನೆ. ಪಾದಾಂಗುಷ್ಠದಲ್ಲಿದ್ದು ಸರ್ವಪಾಲಕನಾಗಿರ್ತಾನೆ. ಅದರ ತಾತ್ಪರ್ಯ. ಪಾದದ ಅಭಿಮಾನಿಯಾಗಿ ಯಜ್ಞ ಅಂತ ಒಬ್ಬ ದೇವತೆ ಬೇರೆ ಇದ್ದಾನೆ, ಇಂದ್ರನ ಮಗ. ಅವನೊಳಗೆ ಈತ ಇದ್ದಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಈ
ಗೀತಾ ಪ್ರಸ್ಥಾನದಲ್ಲಿ ಬಂದಿರುವಂತಹ ಕೆಲವು ಅಂಶಗಳನ್ನು ಕೂಡ ನಾವು ಜೋಡಿಸ್ಕೊಳ್ಬೇಕು. ಕೇವಲ ಯಜ್ಞ ಮಾತ್ರ ಅಲ್ಲ, ಯಜ್ಞ ಮತ್ತು ಶಂಭು ಇಬ್ರು ಕೂಡ ಪಾದದ ದೇವತೆಗಳು. ಪಾದವತು ವಿಷ್ಣುನಾವಿಷ್ಟೌ ಯಜ್ಞಶಂಭು ಶಚೀಸುತೌ. ಇದು ಗೀತಾ ತಾತ್ಪರ್ಯದಲ್ಲಿ 13ನೇ ಅಧ್ಯಾಯದಲ್ಲಿ 26, 27 ಇತ್ಯಾದಿ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡುವ ಪ್ರಸಂಗದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಯಜ್ಞ ಮತ್ತು ಶಂಭು ಅಂತೇನು ಇಬ್ಬರಿದ್ದಾರಲ್ಲ, ಇಂದ್ರನ ಮಕ್ಕಳು, ಶಚಿಯ ಮಕ್ಕಳು, ಅವರಿಬ್ಬರು ಕೂಡ ಪಾದದ ಅಭಿಮಾನಿಗಳು. ಹೀಗೆ ಆ ಅಭಿಪ್ರಾಯ ಗೀತಾ ಪ್ರಸ್ಥಾನದಿಂದ ತಗೊಂಡಿದ್ದೇವೆ. ಅದರಲ್ಲಿ ಯಜ್ಞ ಅಂದ್ರೆ ಜಯಂತನೇ. ಜಯಂತ ಅನ್ನೋ ಹೆಸರು ನಮಗೆ ಪ್ರಸಿದ್ಧವಾಗಿ ಗೊತ್ತಿದೆ, ಇಂದ್ರನ ಮಗ ಅಂತ. ಆ ಜಯಂತನಿಗೆ ಯಜ್ಞ ಅಂತ ಹೆಸರು. ಶಂಭು ಅಂತ ಮತ್ತೊಬ್ಬ ಇದ್ದಾನೆ. ಹೀಗೆ ಇವರಿಬ್ಬರು ಪಾದದ ದೇವತೆಗಳು. ಅವರಲ್ಲಿ ಈ ಭಗವಂತ ಇದ್ದಾನೆ. ಮೂಲ ಭಾಗವತ ಶ್ಲೋಕದಲ್ಲಿ ಉಪೇಂದ್ರ ಅಂತಾನೆ ಇದೆಯಲ್ಲ, ಇಂದ್ರ ಉಪೇಂದ್ರ ಅಂತ. ಅಲ್ಲಿ ಉಪೇಂದ್ರ ಅಂದ್ರೆ ಭಗವಂತ. ಅವನೇ ಈ ಯಜ್ಞ ಮತ್ತು ವಿಷ್ಣು ಇವರಲ್ಲಿ ಆವಿಷ್ಟನಾಗಿದ್ದ. ಯಜ್ಞ ಮತ್ತು ವಿಷ್ಣು ಅಥವಾ ಜಯಂತ ಮತ್ತು ಶಂಭು ಇವರಲ್ಲಿ ಆವಿಷ್ಟನಾಗಿದ್ದಾನೆ. ನಡುವೆ ನಾನು ವಿಷ್ಣು ಅಂತ ಶಬ್ದ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡಬೇಡಿ. ಯಜ್ಞ ಶಂಭು ಅಂತ ಬಂದಿರೋದು ಗೀತಾ ಪ್ರಸ್ಥಾನದಲ್ಲಿ. ಅವರಿಬ್ಬರು ಕೂಡ ಶಚಿಯ ಮಕ್ಕಳು ಅಥವಾ ಇಂದ್ರನ ಮಕ್ಕಳು. ಅವರಿಬ್ಬರು ಪಾದದ ದೇವತೆಗಳಾಗಿದ್ದಾರೆ. ಅಲ್ಲಿ ಭಗವಂತ ಇದ್ದಾನೆ. ಶ್ರೋತ್ರಕ್ಕೆ ದಿಕ್ಪಾಲ ದೇವತೆಗಳು ಅಭಿಮಾನಿಗಳು ಅಂತ ಬಂದಿದೆ. ದಿಕ್ ಅಂತ ಭಾಗವತದ ಅಷ್ಟು ಮಾತ್ರ ಶಬ್ದ ಇದೆ. ಆಚಾರ್ಯರು ಅದನ್ನೇನು ವಿವರಿಸಿಲ್ಲ. ಅದನ್ನ ಯಾದವಾರ್ಯರು ದಿಕ್ಶಬ್ದವಾಚ್ಯ ದೇವಾಹ ಶ್ರೋತ್ರಾಭಿಮಾನಿನ ಅಂತ ಬರೆದಿದ್ದಾರೆ. ಅದನ್ನ ನಾವು ಗೀತಾ ಪ್ರಸ್ಥಾನದಲ್ಲಿ ನೋಡ್ಲಿಕ್ಕೆ ಹೊರಟ್ರೆ ಬಹಳ ಕಾಣಿಸೋದಿಲ್ಲ. ಅಲ್ಲಿ ಶ್ರೋತ್ರಂಚ ಶ್ರಾವಯನ್ ಚಂದ್ರ, ಈ ಶ್ರೋತ್ರಕ್ಕೆ ಚಂದ್ರ ಅಭಿಮಾನಿ ಅಂತ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಐತರೇಯ ಭಾಷ್ಯವನ್ನ ಅಲ್ಲಿ ಅವಲಂಬಿಸಬೇಕಾಗ್ತದೆ. ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾ ಶ್ರೋತ್ರಾಭಿಮಾನಿನ ಸರ್ವೇ ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಈ ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ದಿಕ್ಕಿನ ದೇವತೆಗಳೇ. ಅವರೆಲ್ಲರೂ ದಿಕ್ಕಿನ ದೇವತೆಗಳು, ಶ್ರೋತ್ರಾಭಿಮಾನಿಗಳು ಹೌದು. ಆದರೆ ಆ ಶ್ರೋತ್ರ ಮಾಡಬೇಕಾದ ಒಂದೊಂದು ಕೆಲಸವನ್ನು ಅವರು ನಿರ್ದೇಶಿಸ್ತಾರೆ. ವೇದವಿದ್ಯೆಯ ಶ್ರವಣ ಏನು ಶ್ರೋತ್ರೇಂದ್ರಿಯದಿಂದ ಆಗಬೇಕು ಅದನ್ನ ಚಂದ್ರ ಮಾಡಿಸ್ತಾನೆ. ವೈದಿಕ ಶ್ರವಣೋಚಿತಂ ಶ್ರೋತ್ರಂ ಚಂದ್ರ. ಮತ್ತೆ ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದಂಥ ಶ್ರವಣ ಶಕ್ತಿಯನ್ನು ಕೊಡುವಂಥವನು ಯಮ. ಮತ್ತೆ ಷಡಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು ಮೊದಲಾದ 6 ಅಂಗಗಳೇನಿವೆ ಅವುಗಳ ಅಧ್ಯಯನಕ್ಕೆ ಬೇಕಾದ ಶ್ರವಣ ಶಕ್ತಿ ಬರುವುದು ವರುಣನಿಂದ. ಇನ್ನಿತರ ಕಾಮ್ಯಶಾಸ್ತ್ರಗಳು, ರಾಜ್ಯಶಾಸ್ತ್ರ ಮೊದಲಾದದ್ದು ಅಂತ ತಿಳ್ಕೊಳ್ಬಹುದು. ಅಥವಾ ನಿರ್ದಿಷ್ಟವಾಗಿ ಕಾಮಶಾಸ್ತ್ರವೂ ಆಗಬಾರದು ಅಂತೇನಿಲ್ಲ. ಅದರ ಶ್ರವಣ ಮಾಡಿಸುವವನು ಮಿತ್ರ. ನೀತಿಶಾಸ್ತ್ರ ಅಂದರೆ ಇವತ್ತಿನ ಪೀನಲ್ ಕೋಡ್ ಮತ್ತು ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸು ಇತ್ಯಾದಿ ಎಲ್ಲವೂ ರಾಜ್ಯಶಾಸ್ತ್ರ. ಅದೆಲ್ಲದರ ಶ್ರವಣಕ್ಕೆ ಬೇಕಾದ ಶ್ರದ್ಧಾ ಕೊಡುವವನು ಕುಬೇರ. ಹೀಗೆ ಐತರೇ ಭಾಷ್ಯದಲ್ಲಿ ಬಂದದನ್ನ ತಗೊಳ್ಬೇಕು. ಅಂದರೆ ಆ ದಿಕ್ಕಿನ ಅಭಿಮಾನಿ ದೇವತೆಗಳು ಯಾರು ಅಂತ ನಮಗೆ ಸ್ಪಷ್ಟ ಆಗ್ತದೆ. ಇದು ಭಾಗವತದಲ್ಲಿರುವ ದಿಕ್ ಅನ್ನೋದರ ವಿವರಣೆ ಆಯಿತು. ಮತ್ತೆ ವಾತ ಅಂತಿದೆ ಭಾಗವತದಲ್ಲಿ. ಆ ವಾತ ಅಂತ ಅನ್ನೋದಕ್ಕೆ ಈ ಆದಿವಾರ್ಯರು ಪ್ರಾಣ ತ್ವಗಭಿಮಾನಿ ಅಂತ ಹೀಗೆ ಬರೆದಿದ್ದಾರೆ. ಇಲ್ಲಿ ಬಂದಿರುವಂತಹ ಕೆಲವು ವಿಷಯಗಳನ್ನ ನಿರ್ಧರಿಸುವುದು ಸ್ವಲ್ಪ ಕಷ್ಟವೇ. ಈ ಹಿಂದಿನಿಂದಲೂ ನನಗೊಂದು ಸಮಸ್ಯೆ ಇದೆ. ಈ ವಾಯುವಿಗೆ ಅಭಿಮಾನಿ ತ್ವಗಭಿಮಾನಿ ಪ್ರಾಣ ಅಂತ ಯಾದವಾರ್ಯರು ಬರೆದಿದ್ದಾರೆ. ಈ ತ್ವಗಭಿಮಾನಿ ಯಾರು? ಅಹಂಕಾರಿಕ ಪ್ರಾಣನೇ,
ಅಥವಾ ಪ್ರವಾಹ ವಾಯುವೆ ಅಂತ ಒಂದು ಸಂಶಯ ನಮಗೆ ಬರ್ತದೆ. ಇದು ಗೀತಾ ತಾತ್ಪರ್ಯ ಮತ್ತು ತಂತ್ರಸಾರ ಇದನ್ನು ನೋಡಿದರೂ ಕೂಡ ಅಷ್ಟು ಬಗೆಹರಿಯೋದಿಲ್ಲ. ಗೀತಾ ತಾತ್ಪರ್ಯದಲ್ಲಿ ಸ್ಪರ್ಶೋ ವಾಯುಸುತೋ ಮರುತ, ಸ್ಪರ್ಶಕ್ಕೆ ದೇವತೆ ಯಾರು, ಸ್ಪರ್ಶ ಮತ್ತು ವಾಯು ಅದಕ್ಕೆ ದೇವತೆ ಯಾರು ಅಂದರೆ ವಾಯುಸುತ ಅಂತ ಬರೆದಿದ್ದಾರೆ. ವಾಯುಸುತ ಅಂದರೆ ಯಾರು, ಅಹಂಕಾರಿ ಪ್ರಾಣನೇ ಅಥವಾ ಪ್ರವಾಹ ಪ್ರಾಣನೇ ಅಂತ ಸ್ಪಷ್ಟ ಆಗೋದಿಲ್ಲ. ಇದು ಗೀತಾ ತಾತ್ಪರ್ಯ 13ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ತಂತ್ರಸಾರದ 3ನೇ ಅಧ್ಯಾಯದಲ್ಲಿ ದಿಗ್ವಾಯು ಸೂನು ಸೂರ್ಯಾಶ್ಚ ಅಂತ ಹೀಗೆ ಹೇಳಿದ್ದಾರೆ. ಅಲ್ಲಿ ವಾಯು ಸೂನು ಅಂತನ್ನುವುದನ್ನು ವಾಯುಪುತ್ರನಾದ ಪ್ರವಾಹ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಗೋವಿಂದಾಚಾರ್ಯ. ಹೀಗೆ ಈ ವಾಯು ಅನ್ನುವ ಭೂತಕ್ಕೆ, ಅದರ ಈ ತ್ವಗೀಂದ್ರಿಯಕ್ಕೆ ಮತ್ತೆ ಅದರ ಸ್ಪರ್ಶ ಗುಣಕ್ಕೆ ಯಾರ ಅಭಿಮಾನಿ ಅಂದರೆ ಈ ಅಹಂಕಾರಿಕ ಪ್ರಾಣನೋ ಪ್ರವಾಹ ವಾಯುನೋ ಅನ್ನೋದು ಸ್ವಲ್ಪ ಸಂದಿಗ್ಧವಾಗೇ ಉಳಿತದೆ. ಈ ದಿಕ್ಕಿಗೆ 5 ಜನ ದೇವತೆಗಳಿದ್ದಾರೆ. ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಮಿತ್ರ, ಯಮ, ವರುಣ, ಕುಬೇರ, ಚಂದ್ರ. ಪ್ರಧಾನವಾಗಿ ಚಂದ್ರ ಒಬ್ಬನನ್ನ, ಅವರೆಲ್ಲರಿಗಿಂತ ಆತ ಸೀನಿಯರ್ ಆದ್ದರಿಂದ ಮಿತ್ರ, ಯಮ, ವರುಣ, ಕುಬೇರ ಇವರಿಗಿಂತ ಚಂದ್ರ ಜ್ಯೇಷ್ಠನಾದ್ರಿಂದ ಅವನೊಬ್ಬನನ್ನ ಸ್ವೀಕಾರ ಮಾಡ್ತಾರೆ. ಇಂದ್ರ ಹಸ್ತದ ಅಭಿಮಾನಿ. ಆ ಇಂದ್ರನ ಜೊತೆಗೆ ಈ ದಕ್ಷ ಪ್ರಜಾಪತಿಯನ್ನು ಕೂಡ ತಗೊಳ್ಬೇಕು. ಅದು ಬೇರೆ ಕಡೆನೂ ತಂತ್ರಸಾರದಲ್ಲಿ ಆ ವಿಷಯ ಬಂದಿದೆ. ವನ್ಹಿ ದಕ್ಷವು ಇಂದ್ರಸೂನು ಮಿತ್ರಶ್ಚೈವ ಮನುಸ್ತಥ ಅಂತ ಹೀಗೆ ಬಂದಿರೋದ್ರಿಂದ ಈ ಹಸ್ತಕ್ಕೆ ಇಂದ್ರ ಮತ್ತು ದಕ್ಷ ಪ್ರಜಾಪತಿ ಇವರಿಬ್ಬರು, ಮತ್ತೆ ತ್ವಗೀಂದ್ರಿಯಕ್ಕೆ ಪ್ರವಾಹ ಹಾಗೆ ಕುಬೇರ, ಇವರಿಬ್ಬರು ದೇವತೆಗಳಾಗ್ತಾರೆ. ಆ ಕುಬೇರನನ್ನ ಇಡೀ ದೇಹದ ದೇವತೆ ಅಂತನೂ ಭಾಗವತ ತಾತ್ಪರ್ಯ ಮುಂದೊಂದು ಕಡೆ ಹೇಳ್ತದೆ, ದೇಹಮಾನಿ ವೈಶ್ರವಣ ಅಂತ. ಪಾಯುವಿನ ಅಂದರೆ ಗುದೇಂದ್ರಿಯದ ದೇವತೆ ಈ ಮಿತ್ರ, ಅವನು ಶ್ರೋತದ ದೇವತೆಯೂ ಹೌದು, ನಾವು ಹಿಂದೆ ನೋಡಿದ್ದೇವೆ. ಹಾಗೆ ಶ್ರೋತದ ದೇವತೆಯಾದ ಮತ್ತೊಬ್ಬ ಯಮ, ಅವನು ಕೂಡ ಪಾಯುವಿನ ದೇವತೆನೂ ಆಗ್ತಾನೆ. ನಿರುತಿಯೂ ಈ ಪಾಯುವಿನ ದೇವತೆ ಆಗ್ತಾನೆ. ಬೇರೆ ಬೇರೆ ಕಡೆ ಆ ಥರದ ಉಲ್ಲೇಖಗಳು ಬಂದಿವೆ. ಮತ್ತೆ ಇಲ್ಲಿ ಈ ಉಪಸ್ಥೇಂದ್ರಿಯಕ್ಕೆ ಅಂದರೆ ದಕ್ಷ ಪ್ರಜಾಪತಿ ಅಂತ ಬಂತಲ್ಲ, ಅವನು ಮಾತ್ರ ಅಲ್ಲ, ದಕ್ಷ ಪ್ರಜಾಪತಿ ಹಾಗೂ ಸ್ವಯಂಭೂಮನು ಅಂತ ಅದನ್ನ ಇಟ್ಕೋಬೇಕು. ಅದ್ರ ಜೊತೆಗೆ ಈಶ್ವರನನ್ನ, ಶಿವನನ್ನು ಒಬ್ಬನ ಇಟ್ಕೊಳ್ಬೇಕು. ಉಪಸ್ಥ ಸಶಿವೋ ಮನುಹು ಅಂತ ಹೀಗೆ ಬಂದಿದೆ. ಉಪಸ್ಥೇಂದ್ರಿಯಕ್ಕೆ ಶಿವನ ಜೊತೆಗೂಡಿದ ಮನು ಅಂದರೆ ಸ್ವಯಂಭೂಮನು. ಇಲ್ಲಿ ಭಾಗವತದಲ್ಲಿ ದಕ್ಷ ಪ್ರಜಾಪತಿ ಬಗ್ಗೆ ಬಂದಿರುವುದರಿಂದ ಉಪಸ್ಥಕ್ಕೆ ಶಿವ, ಮನು ಮತ್ತು ದಕ್ಷ ಪ್ರಜಾಪತಿಯನ್ನು ತಿಳ್ಕೊಳ್ಬೇಕು. ಮತ್ತೆ ಪಾಯುವಿಗೆ ಯಮನು ದೇವತೆ ಅಂತನ್ನೋದು ಅದೇ ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಗೀತಾ ತಾತ್ಪರ್ಯದಲ್ಲಿ ಅದರ ಬಗ್ಗೆ ವಿವರ ಇದೆ. ಹೀಗೆ ಬೇರೆ ಬೇರೆ ಇದನ್ನು ಮೇಳವಿಸಿಕೊಂಡು ನೋಡಿದಾಗ ಅನೇಕ ಜನ ದೇವತೆಗಳು ಅದಕ್ಕೆ ಅಭಿಮಾನಿಗಳು ಅಂತ ಗೊತ್ತಾಗ್ತದೆ. ಇವಿಷ್ಟು ವಿಷಯಗಳನ್ನು ಹೇಳಿದ್ದೇನೆ ಈ 4 ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಶ್ರೀಧರೀಯ, ವೀರರಾಘವೀಯ ಮೊದಲಾದ ವ್ಯಾಖ್ಯಾನಗಳನ್ನು ಹೆಚ್ಚು ಹೇಳುವುದೇನಿಲ್ಲ, ಅದರಿಂದ ಅದನ್ನು ಬಿಟ್ಟಿದ್ದೇನೆ. ತಂತ್ರಸಾರ, ಭಾಗವತ ತಾತ್ಪರ್ಯ, ಉಪನಿಷತ್ ಭಾಷ್ಯ, ಅದರಲ್ಲಿಯೂ ಕಾಠಕ ಮತ್ತು ಐತರೇಯ ಭಾಷ್ಯ, ಅಲ್ಲಿ ನನ್ನ ಗಮನಕ್ಕೆ ಬಂದ ವಿಷಯಗಳನ್ನು ಸೇರಿಸಿ ಒಟ್ಟಾರೆ ಯಾವ್ಯಾವ ದೇವತೆಗಳು ಯಾವ್ಯಾವ ಇಂದ್ರಿಯಕ್ಕೆ ಅಭಿಮಾನಿಗಳು ಅನ್ನೋದನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.